ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪ್ರತಿನಿತ್ಯ ನಮ್ಮ ಮನೆಯನ್ನು, ನಮ್ಮ ಮನವನ್ನು ಭಗವದ್ಗೀತೆಯ ಶ್ಲೋಕಗಳು ತಲುಪುತ್ತಾ ಇವೆ. ಜೊತೆಗೆ ಅದರ ಅರ್ಥವನ್ನು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡ್ತಾ ಇದ್ದೇವೆ. ಪ್ರಾಯ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ಕೊಳ್ಬೋದು. ಗೀತೆ ಅತ್ಯಂತ ಪವಿತ್ರವಾದ ಗ್ರಂಥ ಅಂತ ಅನೇಕ ಬಾರಿ ಉಚ್ಚಾರಣೆಯನ್ನು ಮಾಡ್ತಾನೇ ಇರ್ತೀವಿ. ಗರುಡ ಪುರಾಣದಲ್ಲಂತೂ ಗೀತೆಯ ಬಗ್ಗೆ ತಿಳಿಸ್ತಾ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ, ದಿನದಲ್ಲಿ ಒಂದಾದರೂ ಭಗವದ್ಗೀತೆಯ ಶ್ಲೋಕವನ್ನು ಹೇಳಬೇಕು ಅಂತ ತಿಳಿಸುತ್ತೆ. ಇಲ್ಲ ಅದಾಗಲಿಲ್ಲ ಅಂದರೆ ಒಂದು ಅರ್ಧ ಶ್ಲೋಕವನ್ನಾದರೂ ಹೇಳ್ರಿ, ಅದೂ ಆಗಲಿಲ್ಲ ಅಂದರೆ ಭಗವದ್ಗೀತೆಯ ಶ್ಲೋಕದ ಒಂದು ಪಾದವನ್ನಾದರೂ ಹೇಳ್ರಿ. ಅರ್ಥಾತ್ ಗರುಡ ಪುರಾಣದ ಆಂತರಿಕ ಅಭಿಪ್ರಾಯ ಇಷ್ಟು: ಭಗವದ್ಗೀತೆಯನ್ನು ಬಿಟ್ಟ ಜೀವನ ನಮ್ಮದಲ್ಲ. ಸಂಪೂರ್ಣವಾಗಿ ಪ್ರತಿನಿತ್ಯವೂ ಭಗವದ್ಗೀತೆ ನಮ್ಮ ಮನಸ್ಸಿನಲ್ಲಿ ಉಳಿದಿರಬೇಕು. ಕಾರಣ ಇಷ್ಟೇ, ಇವತ್ತಿನ ದಿನ ನಾವು ಭಗವದ್ಗೀತೆಯ 16ನೇ ಅಧ್ಯಾಯದ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. 16ನೇ ಅಧ್ಯಾಯ ನಿಜಕ್ಕೂ ಒಂದು ದೃಷ್ಟಿಯಿಂದ ಇದು ಸಮಾಜಕ್ಕೆ ಹಿಡಿದ ಕೈಗನ್ನಡಿ. ನಮ್ಮ ಸಮಾಜದಲ್ಲಿ ಇವತ್ತು ಏನಾಗುತ್ತಾ ಇದೆ, ಪ್ರತಿಯೊಬ್ಬ ವ್ಯಕ್ತಿಗಳು ಯಾವ ರೀತಿಯಲ್ಲಿ ತನ್ನ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ, ಇದರ ಸಂಪೂರ್ಣವಾದ ಮಾಹಿತಿಯನ್ನೇ 5000 ವರ್ಷಗಳ ಪೂರ್ವದಲ್ಲಿ ಶ್ರೀಕೃಷ್ಣ ರಣಾಂಗಣದಲ್ಲಿ ಅರ್ಜುನನಿಗೆ ಉಪದೇಶ ಮಾಡುವ ಮೂಲಕ ಅದರ ಪೂರ್ಣವಾದ ಚಿತ್ರಣವನ್ನು ಕೊಟ್ಟಿದ್ದಾನೆ ಅಂತ ಭಾವಿಸ್ಕೊಳ್ಬೇಕು. ಶ್ಲೋಕ ರೂಪದಲ್ಲಂತೂ ವೇದವ್ಯಾಸರು ಇನ್ನೂ ಪ್ರಾಚೀನವಾಗಿ ಇದರ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಆ ದೃಷ್ಟಿಯಿಂದ ಆ ಶ್ಲೋಕದ ಅರ್ಥಗಳನ್ನು ದೈವ ಮತ್ತು ಆಸುರ ಸಂಪತ್ತು, ಇದರ ವಿಶೇಷವಾದ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ವ್ಯಾಖ್ಯಾನವನ್ನು ಕೇಳ್ತಾ ನಾವು 2 ವಿಭಾಗಗಳಲ್ಲಿ ಯಾವ ವಿಭಾಗದಲ್ಲಿ ನಾವು ಸೇರಿದ್ದೇವೆ ಅಂತ ನಮಗೆ ನಾವೇ ನಿರ್ಣಯವನ್ನು ಮಾಡಿಕೊಡುವಂಥ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಶ್ರೀಕೃಷ್ಣ ಮಾಡಿ, ಜೊತೆಗೆ ನಮ್ಮ ಕೆಟ್ಟ ಸ್ವಭಾವವನ್ನು ತಿದ್ದುಕೊಂಡು ದೈವ ಸ್ವಭಾವದತ್ತ ಮುನ್ನುಗ್ಗುವ ಅವಕಾಶವನ್ನು ಶ್ರೀಕೃಷ್ಣ ಕಲ್ಪನೆ ಮಾಡಿಕೊಡ್ತಾ ಇದ್ದಾನೆ. ಆದ್ದರಿಂದ ಇಂತಹ ಭಗವದ್ಗೀತೆ, ಇದರ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಾವು ನೀವು ಭಾಗಿಗಳಾಗಿದ್ದೇವೆ. ಅದರ ಪ್ರವಚನವನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆ ಪ್ರವಚನ ನಮ್ಮ ಮನಸ್ಸನ್ನು ತಣಿಸಲಿ, ಆ ಶ್ರೀನಿವಾಸನ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮಾಡ್ತಾ ಪೂಜ್ಯ ಆಚಾರ್ಯರು ನಮ್ಮ ಪಕ್ಕದಲ್ಲಿ ಆಸೀನರಾಗಿದ್ದಾರೆ. ಅವರು ಗುರುಗಳ ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರವಾಗಿ ಗುರು ಪ್ರಾರ್ಥನೆಯನ್ನು ಹೇಳಿಕೊಡ್ತಾರೆ. ಅದಕ್ಕೆ ಅನುಗುಣವಾಗಿ ತಾವೆಲ್ಲರೂ ಭಗವದ್ಗೀತೆಯ ಶ್ಲೋಕಗಳನ್ನು ಪಠನ ಮಾಡಬೇಕು. ಓಂ ನಮೋ ವೆಂಕಟೇಶಾಯ. ಗುರುವಿನ ಪ್ರಾರ್ಥನೆಯಿಂದಲೇ ನಮ್ಮ ಉನ್ನತಿ. ಕೃಷ್ಣ ಪರಮಾತ್ಮನೂ ಕೂಡ ಲೋಕಾಧಿಪತಿಯಾಗಿದ್ದರು. ಸಾಂದೀಪಿನಿ ಆಚಾರ್ಯರ ಹತ್ತಿರದಲ್ಲಿ ಗುರುಕುಲವಾಸವನ್ನು ಮಾಡಿ ಗುರುದಕ್ಷಿಣೆಯನ್ನು ಕೊಟ್ಟು ಲೋಕದಲ್ಲಿ ಗುರುವಿನ ಅಧೀನವಾಗಿರಬೇಕು ಎಂಬುವ ವಿಶೇಷವಾದ ಸಂಗತಿಯನ್ನು ನಮಗೆ ತಿಳಿಸಿದ್ದಾನೆ. ಹಾಗಾಗಿ ಈ ಪವಿತ್ರವಾದ ಸಂದರ್ಭದಲ್ಲಿ ನಾವೆಲ್ಲರೂ ಗುರು ಪ್ರಾರ್ಥನೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಸರ್ವವೇದೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ಫಲಂ ತತ್ಫಲಂ ಸಮಮಾಪ್ನೋತಿ ಅಂತ ಹೇಳಿ, ಯಾವ ವೇದಾಧ್ಯಯನದಿಂದ ಏನು ಪುಣ್ಯವೋ,
ಎಲ್ಲ ಕ್ಷೇತ್ರ ಸಂಚಾರದಿಂದ ಏನು ಪುಣ್ಯವೋ ಅದಕ್ಕೆ ಸಮಾನವಾಗಿರುವ ಫಲ ಭಗವಂತನ ನಾಮೋಚ್ಚಾರಣೆಯಿಂದ ಅಂತ ತಿಳಿಸ್ತಾರೆ. ಹಾಗಾಗಿ ಶ್ರೀನಿವಾಸ ದೇವರ ನಾಮಗಳಿಂದ ಕೂಡಿದ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಒಂದು ನಾಣ್ಯಕ್ಕೆ ಎರಡು ಮುಖ ಇರುವಂತೆ ಒಂದು ಕಾರ್ಯಕ್ಕೆ ಎರಡು ಮುಖ, ಒಂದು ಸಂಕಲ್ಪ, ಇನ್ನೊಂದು ಹರಿಸಮರ್ಪಣೆ. ಸಂಕಲ್ಪ ಅಂದರೆ ಇಚ್ಛೆ. ನಾವು ಯಾವ ಇಚ್ಛೆಯಿಂದ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ ಎಂಬುದನ್ನು ದೇವರ ಮುಂದೆ ಕೂತು ಅವನಿಗೆ ಹೇಳುವುದನ್ನೇ ಸಮ್ಯಕ್ ಕಲ್ಪ, ಉತ್ತಮವಾದ ಸಂಕಲ್ಪ ಅಂತ ತಿಳಿಸ್ತಾರೆ. ಹಾಗಾಗಿ ಆ ಸಂಕಲ್ಪವನ್ನು ನಾವೆಲ್ಲ ಸೇರಿ ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಸ್ಯ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಷೋಡಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂಚ ಕರಿಷ್ಯಾಮಹೇ. ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಕೂಡ ಮಾಡಬೇಕಾಗಿದೆ. ಯಾಕೆಂದರೆ ಕೃಷ್ಣ ಪರಮಾತ್ಮ ಜಾತ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ, ಕಂಸಾದಿಗಳ ದುಷ್ಟರ ಸಂಹಾರವನ್ನು ಮಾಡಿ ಭೂಮಿಯ ಭಾರವನ್ನು ಕಳಿಲಿಕ್ಕಾಗಿಯೇ ಬಂದಿದ್ದಾನೆ. ಉತ್ತಮವಾದ ಪ್ರಜೆಗಳಿಗೆ ಭಕ್ತರಿಗೆ ಒಳ್ಳೆಯ ಲೋಕವನ್ನು ಕೊಡಲಿಕ್ಕಾಗಿ ಬಂದಿದ್ದಾನೆ. ಅಂತಹ ಕಂಸಾಂತಕನಾದ ಕೃಷ್ಣನ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀಮದ್ ಭಗವದ್ಗೀತೆಯು ಅತ್ಯಂತ ಪವಿತ್ರವಾದ ಗ್ರಂಥ.
ಜ್ಞೇಯಂ ಪಾಠ್ಯಂಚ ತದ್ವಯಂ. ಅದನ್ನು ಕೇವಲ ತಿಳಿದರೆ ಸಾಲದು, ದಿನನಿತ್ಯ ಪಠಣ ನಡಿಬೇಕು. ದಿನನಿತ್ಯ ಪಾರಾಯಣ ಮಾಡಿದರೆ ಸಾಲದು, ಅದರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಆ ಎರಡ ಕಾರ್ಯಕ್ರಮವೂ ಕೂಡ ಇವತ್ತು ನಡೀತಾ ಇದೆ. ಅಂತಹ ಗೀತಾ ಪ್ರಾರ್ಥನೆ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ. ತಜ್ಞಾನಾತ್ ಮುಚ್ಯತೇಂಜಸ. ಎಲ್ಲ ಛಂದಸ್ಸುಗಳು ಯಾರನ್ನ ಪ್ರತಿಪಾದನೆ ಮಾಡ್ತಾ ಇದೆಯೋ, ಯಾರ ಅನುಗ್ರಹದಿಂದ ಪುರಾಣ ಪ್ರಪಂಚವು ಇವತ್ತು ಜಗತ್ತಿಗೆ ಬಂದಿದೆಯೋ, ಯಾರ ಅನುಗ್ರಹದಿಂದ ವೇದಗಳ ಸರಿಯಾದ ಅರ್ಥವು ನಮಗೆ ಆಗ್ತಾ ಇದೆಯೋ, ಅಂತಹ ಗ್ರಂಥಕರ್ತೃಗಳಾದ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರುವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇನ್ನು ಮುಂದೆ ಈ ಭಗವದ್ಗೀತೆಯ ಉಳಿದ ಭಾಗದ ಚಿಂತನೆಯನ್ನು ಮಾಡಲಿಕ್ಕೆ ಆಚಾರ್ಯರು ಉಪಸ್ಥಿತರಿದ್ದಾರೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ತಿಳಿದಿದ್ದೇವೆ. ದೈವಿ ಸಂಪತ್ತು ಯಾವುದು, ಆಸುರಿ ಸಂಪತ್ತು ಯಾವುದು, ಯಾವ ಮಾರ್ಗದಲ್ಲಿ ನಾವು ಸಾಗಬೇಕು ಎಂಬುವ ವಿಷಯವನ್ನು ನಿರೂಪಿಸಿದ್ರು. ಇನ್ನೂ ಅನೇಕ ವಿಷಯಗಳ ನಿರೂಪಣೆಯನ್ನು ಮಾಡಿಕೊಡಬೇಕು ಅಂತ ಆಚಾರ್ಯರಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಆಚಾರ್ಯರು ಚಿಂತನೆಯನ್ನು ನಡೆಸಿಕೊಡಬೇಕು. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಕೃಷ್ಣ ಅರ್ಜುನನನ್ನು ಉದ್ದೇಶ ಮಾಡಿಕೊಂಡು 16ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ದೈವೀ ಸಂಪತ್ತನ್ನು, ಆಸುರಿ ಸಂಪತ್ತ್ಯಾವುದು, ಇದರ ವಿಭಾಗಗಳನ್ನು ತಿಳಿಸಿ, ದೈವೀ ಸಂಪತ್ತನ್ನು ಪಡೆದುಕೊಂಡ ವ್ಯಕ್ತಿ ಮೋಕ್ಷವನ್ನು ತಲುಪುತ್ತಾನೆ, ಆಸುರಿ ಸಂಪತ್ತನ್ನು ತನ್ನ ವಶವನ್ನಾಗಿ ಮಾಡಿಕೊಂಡ, ಆಸುರಿ ಸಂಪತ್ತಿನ ಗುಣಗಳನ್ನು ಅಳವಡಿಸಿಕೊಂಡ ವ್ಯಕ್ತಿ ಘೋರವಾದಂಥ ನಾನಾ ವಿಧವಾದ ಕ್ಲೇಶಗಳ ಗಣಿಯಾದಂಥ ಅಂಧಂತಮಸ್ಸನ್ನು ಹೊಂದುತ್ತಾನೆ, ಹಿಂತಿರುಗಿ ಬರದೇ ಇದ್ದಂಥ ಅಂಧಂತಮಸ್ಸನ್ನು ಹೊಂದುತ್ತಾನೆ ಅಂತ ಕೃಷ್ಣ ಸ್ಫುಟವಾಗಿ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಇಷ್ಟು ಹೇಳಿದ್ದರಿಂದಲೇ ನಮಗೆ ದೈವೀ ಸಂಪತ್ತು ಬೇಕೋ ಆಸುರಿ ಸಂಪತ್ತು ಬೇಕೋ ಅಂತ ನಾವೇ ವಿಚಾರವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುತ್ವಂ ಮಾರ್ದವಂ ಹ್ರೀರಚಾಪಲಂ. ಆದ್ದರಿಂದ ಭೂತಗಳಲ್ಲಿ ದಯಾ ಬೇಕು ಅಂತ ತಿಳಿಸಿದ್ವಿ. ಅಲೋಲತ್ವಂ ರಾಗಾಭಾವ, ಮನಸ್ಸಿನ ಚಾಂಚಲ್ಯಾಭಾವ. ಅದನ್ನೇನೆ ಅಚಾಂಚಲ್ಯ ಅಂದ್ರೇನು? ಸ್ಥೈರ್ಯ. ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಕೂಡ ಒಂದು ಸ್ಥಿರತೆ ಇರಬೇಕು. ಆರಂಭ ಮಾಡಿದ ಕೆಲಸವನ್ನು ಅಂತ್ಯವನ್ನು ಮುಟ್ಟಿಸಬೇಕು, ಅಂಥ ಸ್ಥೈರ್ಯ ಮನಸ್ಸಿನಲ್ಲಿರಬೇಕು. ಯಾವುದೇ ಕೆಲಸಗಳು ಜಗತ್ತಿನಲ್ಲಿ ಕಷ್ಟ ಅಂತ ಇಲ್ಲ ಅಂತಿಲ್ಲ, ಆ ಕೆಲಸಗಳಿಗೆ ಅದರದೇ ಆದ ಕಷ್ಟ ಅಂತ ಇರ್ತವೆ. ಎಷ್ಟು ಕಷ್ಟಕರವಾದ ಕೆಲಸಗಳಿರುತ್ತೋ ಅದರ ಫಲನೂ ಕೂಡ ಅಷ್ಟು ದೊಡ್ಡದಿರುತ್ತೆ. ಕಡಿಮೆ ಕಷ್ಟ ಇದೆ ಅಂತಂದರೆ ಅದರ ಫಲನೂ ಕೂಡ ಕಡಿಮೆ ಇರುತ್ತೆ. ತುಂಬ ಕಷ್ಟ ಇದೆ, ತುಂಬ ಸಮಯವನ್ನು ಹಿಡಿಯುತ್ತೆ ಅಂದರೆ ತುಂಬ ಹಣವನ್ನು ತಂದುಕೊಡುತ್ತೆ, ತುಂಬ ಕೀರ್ತಿಯನ್ನು ತಂದುಕೊಡುತ್ತೆ, ತುಂಬ ಪುಣ್ಯವನ್ನು ತಂದುಕೊಡುತ್ತೆ. ಆದ್ದರಿಂದ ಅದೆರಡಕ್ಕೂ ಕೂಡ ಆದ್ದರಿಂದ ಸ್ಥೈರ್ಯ ಬೇಕು. ಯಾವುದೇ ಕೆಲಸಗಳನ್ನು ಮಾಡಬೇಕಾದರೆ ಸ್ಥೈರ್ಯವನ್ನು, ಅಲೋಲುತ್ವಂ ರಾಗಾಭಾವ ಅಷ್ಟೇ ಅಲ್ಲ, ಸ್ಥೈರ್ಯ, ವಿಶೇಷವಾಗಿ ಮಾನಸಿಕವಾದ ಸ್ಥೈರ್ಯವನ್ನು ನಾವು ಪಡ್ಕೊಳ್ಬೇಕು. ಸ್ಥಿರತೆ ಇದ್ದರೆ ಆವಾಗ ಯಾವುದೇ ಕೆಲಸಗಳಲ್ಲಿ ಮುನ್ನುಗ್ಗೋದಕ್ಕೆ ಸಾಧ್ಯ. ಸ್ಥೈರ್ಯ ಇಲ್ಲದೆ ಹೋದರೆ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ದ, ಇದು ಯಾಕೋ ಸರಿ ಇಲ್ಲ ಅಂದ ಬಿಟ್ಟ, ಮತ್ತು ಇನ್ನೊಂದು ಕೆಲಸಕ್ಕೆ ಮಾಡ್ತೀನಿ ಅಂತ ಹೊರಟ, ಅದನ್ನು ಬಿಟ್ಟ, ಮತ್ತಿನ್ನೊಂದು ಗುಣವನ್ನು ಮತ್ತಿನ್ನೊಂದು ವಸ್ತುವನ್ನು ಸ್ವೀಕಾರ ಮಾಡ್ದ, ಅದು ಸರಿಗಿಲ್ಲ ಅಂತ ಅನ್ನಿಸ್ತು. ಮನಸ್ಸಿನಲ್ಲಿ ಸ್ಥಿರತೆ ಬೇಕು ಅಂತಂತಾರೆ. ಆದ್ದರಿಂದ ಅದನ್ನೇ ಅಲೋಲುತ್ವಂ ಅಂತ ಹೇಳಿದ್ದು. ಭಗವಂತನನ್ನು ಕುರಿತು
ವಿಶೇಷವಾಗಿ ಜ್ಞಾನ ಸಂಪಾದನೆ ಮಾಡ್ತೀನಿ ಅಂತ ಹೊರಟ ವ್ಯಕ್ತಿ ನಾನಾ ವಿಧವಾದ ಕ್ಲೇಶಗಳು, ಆ ಗ್ರಂಥಗಳನ್ನು ಹೇಳಿಸ್ಕೊಳ್ಬೇಕು, ಆಚಾರ್ಯರನ್ನು ಹುಡುಕೊಳ್ಬೇಕು, ಅವುಗಳನ್ನು ಕಂಠಪಾಠ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು, ಬರೀಬೇಕು, 108 ತಾಪತ್ರಯಗಳಿರ್ತವೆ. ಆವಾಗ ಅಯ್ಯೋಯ್ಯೋ ಇದು ಯಾವುದು ಬೇಡ ಅಂತ ಚಾಂಚಲ್ಯವನ್ನು ಹೊಂದಿ ಆ ಇಡೀ ಸಮಯವನ್ನು ಎಷ್ಟೋ ಒಂದು 3 ತಿಂಗಳು ಸಮಯ ಹಾಕಿದ್ದ ಅಲ್ಲಿಂದ ಮತ್ತೆ ಕಾಲು ತೆಗೆದು ಹೊರಟೋದ್ರೆ 3 ತಿಂಗಳ ಸಮಯ ಅದಕ್ಕೆ ಹಾಕಿದ್ದು ವ್ಯರ್ಥ. ಆ ಇಡೀ ಕ್ಷೇತ್ರವನ್ನು ಬಿಟ್ಟ ಮತ್ತಿನ್ಯಾವುದೋ ಬೇರೆ ಇದಕ್ಕೆ ಹೊರಟ. ಆದ್ದರಿಂದ ಸ್ಥೈರ್ಯ ಇಲ್ಲದೆ ಹೋದರೆ ಈ ಸಮಸ್ಯೆಗಳಾಗ್ತವೆ. ಆದ್ದರಿಂದ ಸ್ಥೈರ್ಯ ಬೇಕು ಅಂತ ಭಗವಂತ ಅದನ್ನು ಅಲೋಲುತ್ವಂ ಅನ್ನೋ ಪದದಿಂದ ಆ ಸ್ಥೈರ್ಯವನ್ನು ತಿಳಿಸಿದ. ಆ ನಂತರದಲ್ಲಿ ಮಾರ್ಧವ ಬೇಕು ಅಂತ ತಿಳಿಸಿದ್ರು. ಕ್ರೌರ್ಯ ಇರಬಾರ್ದು, ಕ್ರೋಧ ಇರಬಾರ್ದು. ಅಕ್ರೌರ್ಯಂ ವಾ ಅಂದರು. ಕ್ರೋಧವನ್ನು ವ್ಯಕ್ತಪಡಿಸಬೇಡಿ. ಹಿಂದೆಯೂ ಆ ಮಾತು ಬಂದಿತ್ತದು. ಆದ್ದರಿಂದ ಕ್ಷಮಾಗುಣವನ್ನು ತಂದುಕೊಳ್ಬೇಕು ಅಂತ ಅರ್ಥ. ಕ್ರೋಧ ಅಕ್ರೋಧ ಬೇರೆ, ಕ್ಷಮ ಬೇರೆ. ಅಕ್ರೋಧ ಅಂದರೆ ಸಿಟ್ಟು ಮಾಡದೇ ಇರೋವಂಥದ್ದು, ಒಬ್ಬ ವ್ಯಕ್ತಿಯ ಬಗ್ಗೆ ಸಿಟ್ಟು ಮಾಡದೇ ಇರೋದು. ಕ್ಷಮಾಗುಣ ಅಂದರೆ ಅವನು ಭಾರೀ ತಪ್ಪು ಮಾಡ್ದ, ಏನೇನೋ ಮಾಡಿದಾಗ ಅವನ ಬಗ್ಗೆ ಸಿಟ್ಟು ಮಾಡದೇ ಇದ್ದರೆ ಅಕ್ರೋಧ. ಕ್ಷಮ ಅಂತಂದರೆ ಅವನ ಬಗ್ಗೆ ಸಿಟ್ಟು ಮಾಡದೇ ಇರೋದ್ರ ಜೊತೆಗೆ ಅವನು ಮಾಡಿದ ಅಪಕಾರವನ್ನೆಲ್ಲ ಮರೆತು ಮತ್ತೆ ಅದೇ ವ್ಯಕ್ತಿ ಕೇಳಿಕೊಂಡು ಶರಣಾಗತನಾಗಿ ಬಂದಾಗ ಅವನಿಗೆ ಉಪಕಾರವನ್ನು ಮಾಡೋದಿದೆಯಲ್ಲ, ಅದು ಕ್ಷಮಾಗುಣ. ಆದ್ದರಿಂದ ಭಗವಂತನಲ್ಲಿ ವಿಶೇಷವಾದ ಗುಣ ಕರುಣ, ಜೊತೆಗೆ ಕ್ಷಮಾಗುಣ ಇದೆ. ಆದ್ದರಿಂದ ಕರುಣೆ ಇದೆ ನಿಜ, ಭಗವಂತನಿಗೆ ಕರುಣೆನೂ ಇದೆ, ಜೊತೆಗೆ ಕ್ಷಮಾಗುಣನೂ ಕೂಡ ಇದೆ. ಕರುಣ ಅಂದರೆ ಎಲ್ಲ ಕಡೆಯಲ್ಲೂ ಕರುಣೆ ತೋರಿಸ್ಬೇಕು ನಿಜ. ಆದರೆ ಒಂದು ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದ ವ್ಯಕ್ತಿಯ ಬಗ್ಗೆ ಕರುಣೆಯನ್ನು ತೋರಿಸೋದಲ್ಲ. ಅವನಿಗೆ ಕ್ಲೇಶವಾಗತ್ತೆ ನಿಜ, ಅದು ಅವನು ಕಷ್ಟಪಡ್ತಾ ಇದ್ದಾನೆ ನಿಜ, ಅವನಿಗೆ ದುಃಖವಾಗ್ತಿದೆ ನಿಜ. ಅದನ್ನು ಸಹಿಸದೆ ನಾವು ಅವನಿಗೆ ಕರುಣೆಯನ್ನು ಏನಾದರೂ ತೋರಿಸಿದ್ರೆ ಆ ವ್ಯಕ್ತಿ ಮತ್ತೆ ಮುಂದೆ ಬರೋದಕ್ಕಾಗೋದಿಲ್ಲ. ಆದ್ದರಿಂದ ಯಾವ ಸಂದರ್ಭದಲ್ಲಿ ಕರುಣೆ ತೋರಿಸ್ಬೇಕೋ ಆ ಸಂದರ್ಭದಲ್ಲಿ ತೋರಿಸ್ಬೇಕು. ಎಲ್ಲ ಸಂದರ್ಭಗಳಲ್ಲಿ ಕರುಣೆಯನ್ನು ತೋರಿಸಬಾರ್ದು. ಹಂಗೆ ತೋರಿಸಿದ್ರೆ ಜಗತ್ತಿನಲ್ಲಿ ಅವ್ಯವಸ್ಥೆ ಆಗಿಬಿಡುತ್ತೆ. ಮಕ್ಕಳು ಪರೀಕ್ಷೆ ಕೂತ್ಕೊಂಡಿರ್ತಾರೆ, ಪರೀಕ್ಷೆ ಎಲ್ಲ ಬರಿತಾ ಇರ್ತಾರೆ. ಈ ಪರೀಕ್ಷೆಯ ಕೊಠಡಿಯ ನಿಯಂತ್ರಕನಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಯಾರಾದರೂ ಏನಾದರೂ ಪುಸ್ತಕ ನೋಡಿ ಬರೀತಾರ, ಮತ್ತೊಬ್ಬ ವ್ಯಕ್ತಿಯನ್ನು ಕೇಳಿ ಕಾಪಿ ಮಾಡ್ತಾನ, ನೋಡ್ತಾ ಇದ್ದಾರೆ. ಆಗ ಒಬ್ಬ ವಿದ್ಯಾರ್ಥಿ ಹೇಳ್ದ, ಸಾರ್ ಏನು ನೆನಪಿಗೆ ಬರ್ತಾಯಿಲ್ಲ, ನನ್ನ ಕೈಲಿ ಓದೋಕ್ಕೆ ಟೈಮ್ ಆಗಲಿಲ್ಲ, ದಯಮಾಡಿ ನಾನು ಕಾಪಿ ಹೊಡಿತೀನಿ, ಇಲ್ಲದೇ ಇದ್ರೆ ಫೇಲ್ ಆಗಿಬಿಡ್ತೀನಿ ನಾನು ಅಂತ ಆತ ಕೇಳಿಕೊಂಡ್ರೆ ಪಾಪ ಅನ್ಯಾಯವಾಗಿ ಇವನು ಫೇಲ್ ಆಗಿಬಿಡ್ತಾನೆ ಅಂತ ಕರುಣೆ ತೋರೋದೆ. ಆ ಸಂದರ್ಭದಲ್ಲಿ ಕರುಣೆಯನ್ನು ತೋರಿ ಆಯಿತು ಯಥೇಚ್ಛವಾಗಿ ನೀನು ಕಾಪಿ ಹೊಡಿ ಅಂತ ಕಾಪಿ ಹೊಡಿಯೋದಕ್ಕೆ ಪರ್ಮಿಷನ್ ಕೊಡೋದೆ. ಆದ್ದರಿಂದ ಇದು ತಪ್ಪಾಗ್ಬಿಡುತ್ತೆ. ಆದ್ದರಿಂದ ಎಲ್ಲಿ ಕರುಣೆಯನ್ನು ತೋರಬೇಕೋ ಅಲ್ಲಿ ತೋರಬೇಕು, ಎಲ್ಲಿ ಶಿಕ್ಷೆಯನ್ನು ಕೊಡಬೇಕೋ ಅಲ್ಲಿ ಕೊಡಬೇಕು. ಆದ್ದರಿಂದ ಎಲ್ಲ ಕಡೆಯಲ್ಲೂ ಕೂಡ ಕ್ರೋಧ ಮಾಡಬಾರದು ನಿಜ, ಆದರೆ ಎಲ್ಲ ಕಡೆಯಲ್ಲೂ ಕ್ರೋಧ ಮಾಡಬಾರ್ದು ಅಂತಲ್ಲ. ಎಲ್ಲಿ ಕ್ರೋಧ ಮಾಡಿದರೆ ಆ ವ್ಯಕ್ತಿಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಹಿತವಾಗುತ್ತೆ ಅಂತಿರುತ್ತೆ, ಅಲ್ಲಿ ಕ್ರೋಧವನ್ನು ಮಾಡಬೇಕಾಗತ್ತೆ, ಸಿಟ್ಟು ತೋರಿಸ್ಬೇಕಾಗತ್ತೆ. ಅದಿಲ್ಲದೆ ಹೋದರೆ ಅವ್ಯವಸ್ಥೆ ಆಗುತ್ತೆ ಸಮಾಜದಲ್ಲಿ. ಆದ್ದರಿಂದ ಅಕ್ರೋಧ, ಕ್ಷಮಾಗುಣ ತೋರಿಸ್ಬೇಕು ನಿಜ, ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕು. ಆದ್ದರಿಂದ ಸಿಟ್ಟು ಮಾಡಿಕೊಳ್ಳದೆ ಅಪಕಾರ ಮಾಡಿದ ವ್ಯಕ್ತಿ ಇವನ ಪಾಲಿಗೆ ಬಂದು ಕಾಲಿಗೆ ಬಿದ್ದು ಶರಣಾಗತನಾಗಿ ತನ್ನದು ತಪ್ಪಾಗಿದೆ ಅಂತ ಪಶ್ಚಾತ್ತಾಪದಿಂದ ದಗ್ಧನಾದಾಗ ಆ ವ್ಯಕ್ತಿಗೂ ಉಪಕಾರ ಮಾಡತಕ್ಕಂಥ ಗುಣ ಇದೆಯಲ್ಲ, ಅದು ಕ್ಷಮಾಗುಣ ಅಂತ ಹೆಸರು. ಪಶ್ಚಾತ್ತಾಪವೇ ಇಲ್ಲದೇ ಇದ್ದ ವ್ಯಕ್ತಿಗೆ ಯಾವ ದೃಷ್ಟಿಯಿಂದಲೂ ಕೂಡ ಕ್ಷಮೆ ಇಲ್ಲ. ತಾವು ಮಾಡಿದ್ದಾನೆ, ದರ್ಪ ಅಹಂಕಾರದಿಂದ ಮಾಡಬಾರದ ಅನ್ಯಾಯವನ್ನು ಮಾಡ್ದ. ಆ ಅನ್ಯಾಯವನ್ನು ಮಾಡಿದ ನಂತರದಲ್ಲಿ ಅನೇಕ ವ್ಯಕ್ತಿಗೆ ಹೇಳಿದ್ರು ನೀನು ಮಾಡಿದ್ದು ಮಹಾ ಅನ್ಯಾಯ ಅಂತ. ಆದರೆ ಅನ್ಯಾಯವನ್ನು ಒಪ್ಪಿಕೊಳ್ಳೋಕ್ಕೆ ತಯಾರಿಲ್ಲ. ಆಕಸ್ಮಿಕವಾಗಿ ಅನ್ಯಾಯ ನಡೆದು ಹೋಗಿದೆ, ನನಗೆ ತುಂಬ ಬೇಸರವಾಗ್ತಾ ಇದೆ, ನಾನು ಯಾಕೆ ಹೀಗೆ ಮಾಡಿದೆ
ಅಂತ ಹಲಬತಕ್ಕಂಥವ್ರು ಬೇಕಾದ ಜನ ಇರ್ತಾರೆ. ಆದರೆ ಕೆಲವರು ಅದನ್ನೇನಾದರೂ ಒಪ್ಕೊಳ್ಳೋಕ್ಕೆ ಸಿದ್ಧವಿರಲ್ಲ. ಅಂಥವ್ರ ಬಗ್ಗೆ ಕ್ಷಮೆಯನ್ನು ತೋರೋದು ತಪ್ಪಾಗತ್ತೆ. ಆದ್ದರಿಂದ ಕ್ಷಮಾಗುಣ ಅಂಥವ್ರ ಬಗ್ಗೆ ಕ್ಷಮೆಯನ್ನು ತೋರುವಂತೆ ಇಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಮಾರ್ದವ ಅಂಥವ್ರ ಬಗ್ಗೆ ಮೃದುತ್ವವನ್ನು ತೋರಿಸಬಾರದು. ಅಂಥವ್ರ ಬಗ್ಗೆ ಮೃದುತ್ವ ತೋರಿಸಿದ್ರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ, ಅವನ ಕ್ರೌರ್ಯ ಜಾಸ್ತಿ ಆಗೋದಕ್ಕೆ ನಾವು ಕಾರಣರಾಗ್ತೀವಿ. ಆದ್ದರಿಂದ ಮಾರ್ದವವನ್ನು ಅಲ್ಲಿ, ಮೃದುತ್ವವನ್ನು ಅಲ್ಲಿ ತೋರಿಸಬಾರದು ಅಂತ ತಿಳಿಸ್ತಾರೆ. ಆನಂತರ ಮತ್ತೊಂದು ಗುಣವನ್ನು ಕೃಷ್ಣ ಹೇಳಿದ್ದು ಹ್ರೀಹಿ ಅಚಾಪಲಂ. ಹ್ರೀಹಿ, ಹ್ರೀ ಅಂದರೆ ಸಂಸ್ಕೃತದಲ್ಲಿ ನಾಚಿಕೆ ಅಂತ ಅರ್ಥ. ನಾಚಿಕೆ ಮನುಷ್ಯನಿಗೆ ಇರಬೇಕು. ಸ್ತ್ರೀಯರಿಗೆ ನಾಚಿಕೆ ಇದೆ ಅಂತ ಎಲ್ಲ ಕಡೆ ವರ್ಣನೆ ಮಾಡ್ತಾರೆ, ಸಹಜವಾಗಿರುತ್ತೆ ಅಂತ. ಹಾಗೆ ಪುರುಷರಿಗೂ ನಾಚಿಕೆ ಅಂತ ಇರುತ್ತೆ. ನಾಚಿಕೆ ಯಾವ ಸಂದರ್ಭದಲ್ಲಿರಬೇಕು? ಎಲ್ಲ ಸಂದರ್ಭದಲ್ಲೂ ನಾಚಿಕೆನೇ ಪಟ್ಕೊಳ್ಬೇಕು ಅಂತಲ್ಲ. ಸ್ಟೇಜ್ ಮೇಲೆ ನಿಲ್ಲಿಸಿ ಭಾಷಣ ಮಾಡು ಅಂತಂದರೆ, ಅಯ್ಯೋ ನನಗೆ ಇಷ್ಟೊಂದು ಜನ ಇದ್ದಾಗ ನಂಗೆ ನಾಚಿಕೆ ಆಗುತ್ತೆ, ನಾನು ಮಾಡಲ್ಲ ಅಂದರೆ ಅದಲ್ಲ, ಅಧೈರ್ಯ ಆಗಿಬಿಡುತ್ತದು. ಆದ್ದರಿಂದ ಎಲ್ಲಿ ನಾಚಿಕೆ ಪಟ್ಕೊಳ್ಬೇಕು ಅಲ್ಲಿ ನಾಚಿಕೆಯನ್ನು ಪಟ್ಕೊಳ್ಬೇಕು. ಸಹಜವಾಗಿ ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಪುರುಷ ಇದ್ದಾನೆ, ಆತ ದೊಡ್ಡ ರಂಗದಲ್ಲಿದ್ದಾನೆ, ದೊಡ್ಡ ಸ್ಥಾನದಲ್ಲಿದ್ದಾನೆ. ಇಂಥ ವ್ಯಕ್ತಿ ನಾಚಿಕೆಯನ್ನು ಪಟ್ಕೊಳ್ಬೇಕಾ? ಭಾರೀ ಧೈರ್ಯವಂತ ಇವನು ಅಂದರೆ ಇವನಿಗೂ ನಾಚಿಕೆ ಬೇಕು. ಯಾವುದರಲ್ಲಿ ಅಂತಂದರೆ ಅಕಾರ್ಯಕರಣೇ ಲಜ್ಜಾ. ಯಾವುದು ಅಕಾರ್ಯ ಅಂತಿದೆ, ಮಾಡಬಾರದ ಕೆಲಸ ಅಂತ ಯಾವುದಿದೆ, ಆ ಮಾಡಬಾರದ ಕೆಲಸವನ್ನು ಮಾಡೋದಕ್ಕೆ ನಾಚಿಕೆ ಅಡ್ಡ ಬರಬೇಕು. ನಾಚಿಕೆ ಅಲ್ಲಿರಬೇಕು. ಅಕಾರ್ಯವನ್ನು ಮಾಡಬೇಕಾದ್ರೆ ನಾಚಿಕೆ ಆಗಬೇಕು ಇವನಿಗೆ. ಅಯ್ಯೋ ಈ ಸ್ಥಾನದಲ್ಲಿದ್ದೇನೆ, ಇಂಥ ಕೆಲಸವನ್ನು ನಾನೇ ಮಾಡಿಬಿಟ್ರೆ ಹೇಗಪ್ಪ, ಜಗತ್ತು ನನ್ನನ್ನು ಅನುಸರಿಸಲ್ವೇ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯತ್ ಶೀರ್ಷಣ್ಯೇನ ಆಚರಿತಂ. ಭಾಗವತದಲ್ಲೂ ಇದೇ ಮಾತು ಬರುತ್ತೆ. ಯಾರು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ, ಕನ್ನಡದಲ್ಲಿ ಗಾದೆ ಇದೆ. ಆದ್ದರಿಂದ ದೊಡ್ಡ ಸ್ಥಾನದಲ್ಲಿ ದೊಡ್ಡವರು ಅಂತ ಕರೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠರಾದವರು ಏನೇನು ಮಾಡ್ತಾರೋ ತತ್ತದೇವ ಇತರೋ ಜನಃ, ಅದು ಅವರು ಮಾಡಿದ್ದಾರೆ, ಆದ್ದರಿಂದ ಅದು ಸರಿ ಅಂತ ಉಳಿದವರು ಮಾಡ್ತಾರೆ. ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಈ ಕೆಲಸ ಒಳ್ಳೆಯದು, ಇದು ಪ್ರಾಮಾಣಿಕವಾದದ್ದು, ಇದು ಬಹುಪಯೋಗಿಯಾದದ್ದು ಅಂತ ಯಾವ ಮಹಾತ್ಮನಾದ ವ್ಯಕ್ತಿ ಯಾವುದನ್ನು ಉಲ್ಲೇಖ ಮಾಡಿ ಹೇಳ್ತಾನೆ, ಲೋಕಸ್ತದನು ವರ್ತತೆ. ಜನ ಎಲ್ಲ ಅದನ್ನೇ ಅನುಸರಿಸ್ತಾರೆ, ಅವನು ಮಾಡಿದ್ದನ್ನು ಅನುಸರಿಸ್ತಾರೆ. ಆದ್ದರಿಂದ ಅವರಿಗೆ ತುಂಬ ಮಹತ್ವ ಇರುತ್ತೆ, ದೊಡ್ಡ ಸ್ಥಾನದಲ್ಲಿ ಕೂತಿರ್ತಾರೆ. ತಪ್ಪು ಹೆಜ್ಜೆಗಳನ್ನು ಇಡಬಾರದು. ಅವರು ತಪ್ಪು ಹೆಜ್ಜೆಗಳನ್ನು ಇಡೋ ಅಂಥ ಪ್ರಸಂಗಗಳು ಒದಗಿ ಬಂದಾಗ ನಾಚಿಕೆ ಆಗಬೇಕು. ಅಯ್ಯಯ್ಯೋ ಈ ಸ್ಥಾನದಲ್ಲಿದ್ದೀನಿ, ಈ ರೀತಿಯಾಗಿ ಭ್ರಷ್ಟಾಚಾರವನ್ನು ನಾನೇ ಮಾಡಿದ್ರೆ ನನ್ನ ಕೈ ಕೆಳಗಿರೋ ಅಂಥ ಅಧಿಕಾರಿಗಳು ಇನ್ನೇನು ಮಾಡ್ತಾರೆ? ಅಥವಾ ಇವನೇ ನಾನಾ ವಿಧವಾಗಿರತಕ್ಕಂಥ ಅನೈತಿಕವಾದ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾಚಿಕೆ ಆಗಬೇಕು. ನನಗೆ ಜನ ಯಾತಕ್ಕೋಸ್ಕರ ಇಷ್ಟು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಆ ಸ್ಥಾನದಲ್ಲಿ ಕೂತಿರತಕ್ಕಂಥ ನಾನು ಅನೈತಿಕವಾದ ಕೆಲಸವನ್ನು ಮಾಡ್ತಾ ಇದ್ದೀನಲ್ಲ ಅಂತ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು, ದೊಡ್ಡ ಗೌರವದ ಹುದ್ದೆಯಲ್ಲಿರ್ಬೋದು, ದೊಡ್ಡ ಕುಲದಲ್ಲಿ ಬಂದ ಹಿರಿಯರಿರ್ಬೋದು ವಯಸ್ಸಿನಲ್ಲಿ, ಅಥವಾ ದೊಡ್ಡ ದೊಡ್ಡ ಮಠದ ಅಧಿಪತಿಗಳಿರ್ಬೋದು, ಸನ್ಯಾಸಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ಅಂಥ ಎಲ್ಲವನ್ನ ತ್ಯಾಗ ಮಾಡಿದವರು ಸನ್ಯಾಸಿಗಳು ಅಂತ ಇಟ್ಕೊಂಡು ಅಂಥವರು ಅನೈತಿಕವಾದ ಕೆಲಸಗಳನ್ನು ಎಗ್ಗಿಲ್ಲದೆ ಮಾಡ್ತಾ ಇದ್ದರೆ ಜನ ಏನು ಮಾಡ್ತಾರೆ? ನಾಚಿಕೆಯನ್ನು ಪಡಬೇಕು ಆ ಸಂದರ್ಭದಲ್ಲವರು ಅಂತ ತಿಳಿಸ್ತಾರೆ. ನಾಚಿಕೆಯನ್ನು ಪಡೆದೇ ಕೆಲಸವನ್ನು ಆ ರೀತಿಯಾಗಿ ಮಾಡಿದ್ರೆ ಸಮಾಜದಿಂದ ಅನಂತರದಲ್ಲಿ ನಾವು ಗೌರವವನ್ನು ಬಯಸುವಂತೆ ಇಲ್ಲ. ಸಮಾಜದಿಂದ ಗೌರವ ಮಾತ್ರ ಬೇಕು, ಎಲ್ಲರೂ ಬರಬೇಕು, ನನ್ನ ಕಾಲಿಗೆ ಬೀಳಬೇಕು, ನಾನು ಅವರಿಗೆ ಅನುಗ್ರಹವನ್ನು ಮಾಡಿಬಿಡ್ತೇನೆ, ಆಶೀರ್ವಾದವನ್ನು ಮಾಡಿಬಿಡ್ತೇನೆ ಅಂತನ್ನೋರು ಒಳಗಡೆ ಸಾತ್ವಿಕವಾಗಿರತಕ್ಕಂಥ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು.
ವಿಶೇಷವಾಗಿರತಕ್ಕಂಥ ಭಗವಂತನ ಒಲುಮೆಯನ್ನು ತಂದುಕೊಳ್ಬೇಕು. ಅನಾಚಾರಕ್ಕೆ, ಅನೈತಿಕತೆಗೆ ಅವರೇನಾದರೂ ಕಾಲಿಟ್ಟರೆ ಆ ಸಂದರ್ಭದಲ್ಲಿ ಅವರನ್ನು ಯಾವ ದೃಷ್ಟಿಯಲ್ಲಿ ಸಮಾಜ ಇಟ್ಟು ನೋಡ್ತಾ ಇತ್ತೋ, ಗೌರವಿಸ್ತಿತ್ತೋ, ಸಮಾಜ ತುಂಬ ದುಃಖ ಪಟ್ಕೊಳ್ಳುತ್ತೆ. ಸಮಾಜ ಆ ಸ್ಥಾನವನ್ನು ಅವರಿಗೆ ಕಿತ್ತು ಹಾಕತ್ತೆ. ಆದ್ದರಿಂದ ಹ್ರೀಹಿ, ನಾಚಿಕೆ ಇರಬೇಕು. ಆದರೆ ಸಾಮಾನ್ಯವಾಗಿ ಒಂದು ಕನ್ನಡದಲ್ಲೂ ಒಂದು ಮಾತಿದೆ, ನಾಚಿಕೆ, ಮಾನ, ಮರ್ಯಾದೆ ಮೂರು ಬಿಟ್ಟವರು ಜಗತ್ತಿಗೆ ದೊಡ್ಡವರು ಅಂತ ಅರ್ಥ. ಮೂರು ಲೋಕಕ್ಕೂ ದೊಡ್ಡವರು ಅಂತ. ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದ ತಕ್ಷಣ ಇದನ್ನೆಲ್ಲ ತ್ಯಾಗ ಮಾಡಿಬಿಡ್ತಾರೆ ಅನೇಕ ಜನ ಅಂತಂತಾರೆ. ಅದು ಆಗಬಾರ್ದು. ಕೃಷ್ಣ ಹೇಳೋದು ಅದು ದೈವಿ ಸಂಪತ್ತಲ್ಲ, ಅದು ಆಸುರಿ ಸಂಪತ್ತದು. ಆದ್ದರಿಂದ ಅಕಾರ್ಯಕರಣೆ ಲಜ್ಜಾ. ಕೆಟ್ಟ ಕೆಲಸಗಳನ್ನು ಮಾಡಬೇಕಾದ್ರೆ ಮೇಲೆ ಸ್ಥಾನದಲ್ಲಿರ್ಬೋದು, ಕೆಳಗೆ ಸ್ಥಾನದಲ್ಲಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೊಂದು ಸಹಜವಾಗಿ ಒಂದು ನಾಚಿಕೆ ಆಗಬೇಕು. ಆದ್ದರಿಂದ ಮಾರ್ದವಂ ಹ್ರೀಹಿ ಅಚಾಪಲಂ. ಅಚಾಪಲಂ ಅಂದರೆ ಆವಾಗಲೇ ತಿಳಿಸಿದಂತೆ ಸ್ಥೈರ್ಯ. ಆದ್ದರಿಂದ ಮಾರ್ದವ ಬೇಕು, ಮೃದುತ್ವ ಬೇಕು. ಆ ಮೃದುತ್ವ ಇದೆ ಅನ್ನೋ ದೃಷ್ಟಿಯಿಂದಲೇ ಎಲ್ಲವನ್ನು ಕ್ಷಮಿಸೋಕ್ಕಾಗೋಲ್ಲ. ಅದನ್ನು ಸರಿಯಾಗಿ ಯುಕ್ತಾಯುಕ್ತ ವಿವೇಚನೆಯನ್ನು ಮಾಡಬೇಕು. ಅದನ್ನು ತಿಳಿಸಿದ್ರು. ಆನಂತರ ಹರಿ ಅಂತ ತಿಳಿಸಿದ್ರು. ನಾಚಿಕೆ ಪಟ್ಕೊಳ್ಬೇಕು ಅಂತ ಉಪನಿಷತ್ತಿನಲ್ಲಿ ಈ ಮಾತು ಬರುತ್ತೆ. ದಾನದ ಸಂದರ್ಭದಲ್ಲಿ ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ ಶ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ ಅಂತ. ಆವಾಗ ಹ್ರಿಯಾದೇಯಂ ಅಂತಿದೆ. ದಾನ ಮಾಡುವಂಥ ಸಂದರ್ಭದಲ್ಲಿ ನಾಚಿಕೆ ಪಟ್ಕೊಂಡಾದರೂ ದಾನ ಮಾಡಿರಿ, ಶ್ರದ್ಧೆಯಿಂದ ಕೊಡಬೇಕು. ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ. ಒಂದೊಮ್ಮೆ ಶ್ರದ್ಧೆ ಇಲ್ಲದೇ ಇರ್ಬೋದು, ಆದರೆ ಪರಂಪರೆಯಲ್ಲಿ ನಿಮ್ಮ ಹಿಂದಿನವರೆಲ್ಲ ಕೊಟ್ಕೊಂಡು ಬಂದಿದ್ದಾರೆ, ಇಡೀ ಊರಿಗೆ ಉಪಕಾರ ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಸಂಪತ್ತೇನೂ ಕೊರತೆ ಆಗಿಲ್ಲ, ಬೇಕಾದಂಗೆ ಸಂಪತ್ತು ಬರ್ತಾನೇ ಇದೆ. ಆದ್ದರಿಂದ ಶ್ರದ್ಧೆ ಇಲ್ಲ ಈ ವ್ಯಕ್ತಿಗೆ. ಶ್ರದ್ಧೆ ಇಲ್ಲದೇ ಹೋದರೂ ಕೂಡ ನೀ ದಾನ ಮಾಡಬೇಕು ಅಂತ ವಿಧಾನವನ್ನು ಮಾಡುತ್ತೆ. ಅಶ್ರದ್ಧೆಯಾದೇಯಂ. ಆನಂತರ ಹ್ರಿಯಾದೇಯಂ, ನಾಚಿಕೆ ಪಟ್ಕೊಂಡಾದರೂ ದಾನ ಮಾಡಬೇಕು ಅಂತಂತಾರೆ. ನಾಚಿಕೆ ಬೇಕು. ಯಾಕೆ ನಾಚಿಕೆ ಪಟ್ಕೊಂಡು ಅಂದರೆ ಏನಪ್ಪ, ಜನ ಇಷ್ಟೊಂದು ಸಂಪತ್ತಿದೆ, ಇಡೀ ಊರಿಗೆ ಕ್ಷಾಮ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಇಡೀ ಊರಿನ ದೊಡ್ಡ ಜಮೀನ್ದಾರ ಇವನು. ಬೇಕಾದಂತೆ ದವಸ ಧಾನ್ಯಗಳು ಇಡೀ ಮನೆಯಲ್ಲಿ ತುಂಬಿಕೊಂಡಿದೆ. ಅದೆಲ್ಲ ಹಾಳಾಗುವಂಥ ಪರಿಸ್ಥಿತಿಯಲ್ಲಿದೆ. ಊರಿನಲ್ಲಿ ಯಾರಿಗೂ ತಿನ್ನೋದಕ್ಕೆ ಆಹಾರವಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆಲ್ಲ ಕೊಡಬೇಕೋ ಬೇಡವೋ? ಕರುಣೆಯಿಂದ ಅವರಿಗೆಲ್ಲ ನೀಡಬೇಕು. ಆಗ ಇವನಿಗೆ ಕೊಡೋಕ್ಕಿಷ್ಟ ಇಲ್ಲದೆ ಹೋದರೆ ನಾಚಿಕೆ ಪಟ್ಕೊಂಡಾದರೂ ಕೊಡಿ ಅಂತಂತಾರೆ. ಜನ ಏನಂತಾರೆ, ಭಗವಂತ ಏನು ತಿಳ್ಕೊಳ್ತಾನೆ ಅಂತ ನಾಚಿಕೆ ಪಟ್ಕೊಂಡಾದರೂ ಕೂಡ ಇವನಿಗಿಂತ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳೇ ದಾನ ಮಾಡ್ತಾಯಿದ್ರು. ಅಯ್ಯಯ್ಯೋ ಅವರೆಲ್ಲ ಮಾಡ್ತಾಯಿದ್ದಾರೆ, ನಾನು ಮಾಡದೇ ಇದ್ದರೆ ಹೆಂಗಿರುತ್ತೆ ಇದು, ಥೋ ಅಸಹ್ಯ ಇದು ಅಂಥೇಳಿ ನಾಚಿಕೆ ಪಟ್ಕೊಂಡಾದರೂ ಕೂಡ ಕೊಡಬೇಕು ಅಂತ ಅಂತಾರೆ. ಆದ್ದರಿಂದ ಈ ನಾಚಿಕೆ ಅನ್ನೋ ಗುಣ ಇದೆಯಲ್ಲ, ಅದನ್ನು ಅಳವಡಿಸ್ಕೊಳ್ಬೇಕು. ಶ್ರದ್ಧೆಯ ಹ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ. ಭಿಯಾದೇಯಂ, ದೇವತೆಗಳು ಏನು ಶಾಪ ಕೊಟ್ಟುಬಿಡ್ತಾರೋ. ಯಾಕೆಂದರೆ ಇಷ್ಟು ಸಂಪತ್ತನ್ನು ಕೊಟ್ಟಿದ್ದಾನೆ, ಎಲ್ಲರಿಗೂ ಯಥೇಚ್ಛವಾಗಿ ಕೊಡುವಂಥ ಭಗವಂತ ಕೊಟ್ಟಿದ್ದು. ಕೊಡದೆ ಹೋದರೆ ದೇವತೆಗಳ ವ್ಯಾಕೋಪಕ್ಕೆ ಒಳಗಾಗ್ತೀನಿ ಅನ್ನೋ ಭಯದಿಂದಲಾದರೂ ಕೊಡಬೇಕು ಅಂತಂತಾರೆ. ಸಂವಿದಾದೇಯಂ, ಪಾತ್ರಾಪಾತ್ರ ವಿವೇಚನೆಯನ್ನು ಮಾಡಿ ಯಾರಿಗೆ ಏನು ಕೊಟ್ಟರೆ ಯಾವುದು ಉಪಯೋಗ ಆಗುತ್ತೆ, ಎಲ್ಲಿ ದುರುಪಯೋಗ ಆಗುತ್ತೆ, ಇದನ್ನು ವಿವೇಚನೆ ಮಾಡಿ ಕೊಡಬೇಕು ಅಂತಲೂ ಅಂತಾರೆ. ಆದ್ದರಿಂದ ಹ್ರಿಯಾದೇಯಂ, ನಾಚಿಕೆ ಅನ್ನೋದು ಒಂದು ಗುಣ. ಅಕಾರ್ಯಕರಣೆ ಲಜ್ಜಾ, ಅಕಾರ್ಯವನ್ನು ಮಾಡೋದರಲ್ಲಿ ನಾಚಿಕೆ ಇರಬೇಕು. ಆದ್ದರಿಂದ ಏನಾಗುತ್ತೆ ಅಂದರೆ ಇವನು ಸಮಾಜಕ್ಕೆ ಮಾದರಿಯಾಗುತ್ತಾನೆ, ಸಮಾಜದಲ್ಲಿ ಇವನು ಅನುಸರಿಸುವಂಗಾಗತ್ತೆ. ಮೇಲು ಕೂತ ವ್ಯಕ್ತಿ ಇವನು ಅಕಾರ್ಯವನ್ನು ಮಾಡೋದರಲ್ಲಿ ನಾಚಿಕೆ ಇಲ್ಲದೆ ಅಕಾರ್ಯವನ್ನು ಮಾಡ್ತಾಯಿದ್ದರೆ ಕೆಳಗಿನ ವ್ಯಕ್ತಿಗಳು ಮಾಡಿದಾಗ ಇವನೇನು ಮಾಡ್ತಾನೆ, ಅವನ ಕೆಳಗಿನ ವ್ಯಕ್ತಿಗಳು ಮಾಡಿದಾಗ ಅವನೇನು ಮಾಡ್ತಾನೆ. ಇಡೀ ಸಮಾಜದ ಹಾಳಾಗೋದಕ್ಕೆ ನಾವು ಮೂಲವಾಗಿ ಬೀಜಗಳನ್ನು ಬಿತ್ತಿದಂತೆ ಆಗತ್ತೆ. ಆದ್ದರಿಂದ ಅಕಾರ್ಯಕರಣೆ ಲಜ್ಜಾ ಅಂತಾರೆ.
ಆ ಕಾರ್ಯವನ್ನು ಮಾಡಬೇಕಾದ್ರೆ ನಾಚಿಕೆ ಪಟ್ಕೊಳ್ಬೇಕು ಅಂದರು. ಜೊತೆಗೆ ಅಚಾಪಲಂ ಸ್ಥೈರ್ಯಂ. ಅಚಾಪಲ ಅಂತಂದರೆ ಸ್ಥಿರತೆ. ನಾವು ಹಿಂದೆಯೇ ವಿವೇಚನೆ ಮಾಡಿದಂತೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಯುಕ್ತಾಯುಕ್ತ ವಿವೇಚನೆಯನ್ನು ಮಾಡಬೇಕು. ವೀರ ಅಂದರೆ ಅದನ್ನೇ ಅಂತಂದೆ. ಪ್ರಾರಬ್ಧಸ್ಯ ಅಂತಗಾಮಿತ್ವಂ ವೀರತ್ವಂ. ಆರಂಭ ಮಾಡಿದ ಕೆಲಸವನ್ನು ಕೊನೆ ಮುಟ್ಟಿಸ್ತಾನೆ. ಕೆಲಸವನ್ನು ಆರಂಭ ಮಾಡಬೇಕಾದ್ರೆ ಇದು ಯುಕ್ತವೋ ಅಯುಕ್ತವೋ ಅಂತ ವಿವೇಚನೆ ಮಾಡಿ ಕೆಲಸವನ್ನು ಮಾಡ್ತಾನೆ. ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ವೃಣುತೆ ಹಿ ವಿಮೃಶ್ಯಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದಃ. ಕಿರಾತಾರ್ಜುನೀಯದಲ್ಲಿ ಭಾರವಿ ಹೇಳುವಂಥ ಮಾತಿದು. ಆದ್ದರಿಂದ ಸಹಸಾ ವಿದಧೀತನ ಕ್ರಿಯಾಂ, ಕೂಡಲೇ ಕೆಲಸ ಮಾಡಬೇಕು ಅಂತಿಲ್ಲ. ಡೋಂಟ್ ಡೂ ಎನಿಥಿಂಗ್ ಹೇಸ್ಟ್ಲಿ. ತುಂಬ ಅವಸರವಾಗಿ ಯಾವ ಕೆಲಸಗಳನ್ನು ಮಾಡಬಾರದು. ಅವಿವೇಕ ಪರಮಾಪದಾಂ ಪದಂ. ನಮ್ಮ ಅವಿವೇಕ ಯುಕ್ತಾಯುಕ್ತ ಚಿಂತನೆಯನ್ನು ಮಾಡದೆ ಹಾಗೇ ಮಾಡಿಬಿಟ್ರೆ ದೊಡ್ಡ ಆಪತ್ತಿಗೆ ಒಳಗಾಗ್ಬಿಡ್ತೇವೆ. ಆದ್ದರಿಂದ ಯುಕ್ತಾಯುಕ್ತ ವಿವೇಕವನ್ನು ಮಾಡಿಕೊಂಡು ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು. ಮಾಡಿದ ಮೇಲೆ ಕಡೆ ಆಗೋ ತನಕ ಬಿಡಬಾರ್ದು. ಅಂಥ ಅನಿವಾರ್ಯ ಪ್ರಸಂಗಗಳು ಬಂದಾಗ ಮಾತ್ರ ತ್ಯಾಗ ಮಾಡಬೇಕೇ ಹೊರತು ಮಧ್ಯದಲ್ಲೇ ಆ ಕಾರ್ಯವನ್ನು ಬಿಡಬಾರದು. ಅವನು ವೀರನಾಗೋಲ್ಲ ಅವನು. ಆದ್ದರಿಂದ ಹ್ರೀಹಿ ಅಚಾಪಲಂ ಸ್ಥೈರ್ಯಂ ಅಂತಂದರು. ಅಚಾಪಲ ಅಂತಂದರೆ ಸ್ಥೈರ್ಯ. ಚಂಪಲ, ಅದಕ್ಕೆ ಹೇಳ್ತಾರೆ ಚಪಲಶ್ಚಂಚಲೋಸ್ಥಿರ. ಚಪಲ ಚಂಚಲ ಅಸ್ಥಿರ ಅಂತ ಕೋಶ ಹೇಳ್ತಾ ಇದೆ. ಆದ್ದರಿಂದ ಸ್ಥೈರ್ಯ ಇತ್ತು ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸ್ಥಿರತೆಯನ್ನು ಪಡೆದಂಥ ವ್ಯಕ್ತಿಗಳು ಎಂಥೆಂಥ ಅದ್ಭುತವಾದ ಕೆಲಸಗಳನ್ನು ಮಾಡೋದನ್ನು ನೋಡ್ತೀವಿ ನಾವೀಗ. ಯಾವುದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಅನ್ನುತ್ತೆ ಅಂಥ ಕೆಲಸವನ್ನೆಲ್ಲ ಮಾಡಿರೋದನ್ನು ಇವತ್ತು ನಾವು ದೂರದರ್ಶನದ ಮಾಧ್ಯಮಗಳ ಮುಖಾಂತರ ಇರ್ಬೋದು, ಬೇರೆ ಯಾವುದೇ ಮಾಧ್ಯಮದ ಮುಖಾಂತರ ಇರ್ಬೋದು, ಅವುಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಹಾಗಾದರೆ ಇಂಥ ಒಬ್ಬ ಸಾಧಾರಣನಾದ ವ್ಯಕ್ತಿ ತನ್ನ ಪ್ರಯತ್ನಪಟ್ಟು ನಿರಂತರವಾದ ಅಭ್ಯಾಸದಿಂದ ಅನೇಕ ವಿಧವಾಗಿರತಕ್ಕಂಥ ದುಶ್ಚಟಗಳ ತ್ಯಾಗದಿಂದ, ಬೇಡವಾದ ವಸ್ತುಗಳ ತ್ಯಾಗದಿಂದ ಸ್ಥಿರವಾದ ಮನಸ್ಸನ್ನು ತಂದುಕೊಂಡು ಇಷ್ಟು ಉನ್ನತಿಯನ್ನು ಆತ ಪಡ್ಕೊಂಡಿದ್ದಾನೆ ಅನ್ನೋದನ್ನು ಕಂಡು ನಮ್ಮ ಮನಸ್ಸಿನಲ್ಲಿ ನಾವು ಸ್ಥಿರತೆಯನ್ನು ತಂದುಕೊಂಡು ನಾವು ಉತ್ತಮವಾದ ಕೀರ್ತಿಯನ್ನು, ಉತ್ತಮವಾದ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಜೊತೆಗೆ ಈ ರೀತಿಯಾದ ಸ್ಥಿರತೆ ಬಂತು ಅಂತಂದರೆ ಮೋಕ್ಷವನ್ನು ಪಡೆಯೋದಕ್ಕೂ ಸಾಧ್ಯವಾಗತ್ತೆ. ಆದ್ದರಿಂದ ಈ ಸ್ಥಿರತೆ ಇವತ್ತು ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪುತ್ತಾ ಇದ್ದ. ಎಲ್ಲ ಶ್ರೀನಿವಾಸ ದೇವರು ಮಾಡಿಸೋದು, ಅವನೇ ಕಾಪಾಡೋದು ಹಾಗೆ ಅಂತ ಅಂದ್ಕೊಂಡಿದ್ದ. ಆದ್ದರಿಂದ ಅನನ್ಯವಾಗಿ ಭಗವಂತನ ಭಕ್ತನಾಗಿ ಮೆರೀತಾ ಇದ್ದ. ಮತ್ತಾರೋ ಏನೋ ಹೇಳಿದ್ರು, ಇದೆಲ್ಲ ತಪ್ಪು, ಹಾಗೆ ಮಾಡಬೇಡ, ನೀನು ಈ ಭಗವಂತ ಶ್ರೀನಿವಾಸ, ವಾಯುದೇವ, ಹನುಮಂತ, ಈ ಸುಬ್ರಹ್ಮಣ್ಯ ಇರ್ಬೋದು, ಶಿವ ಇರ್ಬೋದು, ಇವ್ರನ್ನೆಲ್ಲ ಅನುಸರಣೆಯನ್ನು ಮಾಡಬೇಡ, ಬೇರೆ ಇದನ್ನು ಅನುಸರಣೆ ಮಾಡು ಅಂಥೇಳಿ ನಮಗೆ ಹಂಗಾಯಿತು ಹಿಂಗಾಯಿತು ಅಂಥೇಳಿ ಅವರೇನಾದರೂ ಇವನಿಗೆ ಹೇಳಿ ಮತ್ತೊಂದು ಕಡೆಗೆ ಇವನ ಮನಸ್ಸನ್ನು ಸೆಳೀತಾ ಇದ್ದಾಗ ಇವನಲ್ಲಿ ಸ್ಥಿರತೆ ಇಲ್ಲದೆ ಹೋದರೆ ಆವಾಗ ಸರಿಯಾದ ಹಾದಿಯನ್ನು ಬಿಟ್ಟು ದೂರಕ್ಕೆ ಚಲಿಸ್ಬಿಡ್ತಾನೆ. ಆದ್ದರಿಂದಲೇ ಯುಕ್ತಾಯುಕ್ತ ವಿವೇಚನೆಯನ್ನು ಮಾಡಿಕೊಂಡು ಸರಿಯಾದ ಹೆಜ್ಜೆಯನ್ನು ಇಟ್ಟಿರಬೇಕು. ಹಾಗಿಟ್ಟು ಭಗವಂತನಲ್ಲಿ ಸ್ಥಿರವಾದ ಮನಸ್ಸಿನಿಂದ ನಿರಂತರವಾಗಿ ಭಗವಂತನ ಚಿಂತನೆಯನ್ನು ಮಾಡಿದ್ದೇ ಆದರೆ ಮೋಕ್ಷಕ್ಕೂ ಭಾಗಿಯಾಗ್ತಾನೆ. ಆದ್ದರಿಂದ ಈ ಸ್ಥಿರತೆ ಅನ್ನೋದು ಒಂದು ದೈವೀ ಸಂಪತ್ತು. ಆ ದೈವೀ ಸಂಪತ್ತನ್ನು ಅಳವಡಿಸ್ಕೊಳ್ಬೇಕು. ಕೃಷ್ಣ ಅದಕ್ಕೋಸ್ಕರ ಇಷ್ಟು ದೈವೀ ಸಂಪತ್ತಿನಲ್ಲಿ ಇಷ್ಟು ಸಂಪತ್ತುಗಳನ್ನು ತಿಳಿಸ್ದ. ಅಹಿಂಸಾ, ಸತ್ಯಂ, ಅಕ್ರೋಧ, ತ್ಯಾಗ, ಶಾಂತಿ, ಅಪೈಶುನಂ, ದಯಾ ಭೂತೇಷು, ಅಲೋಲುತ್ವಂ, ಮಾರ್ದವಂ, ಹ್ರೀಹಿ, ಅಚಾಪಲಂ ಅಂತ ಇಷ್ಟು ಗುಣಗಳನ್ನು ಭಗವಂತ ಹೇಳ್ದ. ಅನಂತರದಲ್ಲಿ ಮುಂದುವರೆದು ಮತ್ತೆ ಭಗವಂತ ಅರ್ಜುನನ ಮುಖಾಂತರವಾಗಿ
ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಹೇ ಭಾರತ ಅಂದ. ಭರತಕುಲೋತ್ಪನ್ನನಾಗಿರತಕ್ಕಂಥವನು ನೀನು ಅರ್ಜುನ, ದೈವೀ ಸಂಪತ್ತನ ಬಗ್ಗೆ ತಿಳ್ಕೋ ಅಂದ. ಭರತಕುಲೋತ್ಪನ್ನನಾದವನು ನೀನು ಅಂತ ಹೇಳಿದ ಕೂಡಲೇ ನಿಮ್ಮ ಪೂರ್ವ ಪುರುಷ ಇದ್ನಲ್ಲ, ದುಷ್ಯಂತ ಶಕುಂತಲೆಯರ ಮಗ ಒಬ್ಬ ಭರತ ಅಂತಿದ್ದ, ಮತ್ತು ಕೃತಯುಗದಲ್ಲಿ ಒಬ್ಬ ಭರತ ಅಂತಿದ್ದ. ಆನಂತರದಲ್ಲಿ ಆ ಭರತ ಅನ್ನುವ ಹೆಸರನ್ನು ಇಟ್ಕೊಂಡಂಥ ವ್ಯಕ್ತಿಗಳು ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ನಾನಾ ವಿಧವಾಗಿರತಕ್ಕಂಥ ಸದ್ಗುಣಗಳ ಗಣಿಗಳಾಗಿದ್ದರವರೆಲ್ಲ. ಆದ್ದರಿಂದ ಅದನ್ನೆಲ್ಲ ನೀನು ನಿನ್ನ ವಂಶದಲ್ಲಿ, ಆ ಭಾರತ ವಂಶದಲ್ಲಿ ಭರತನ ಮಕ್ಕಳು ಮೊಮ್ಮಕ್ಕಳು ಬಂದಂಥ ಅನೇಕ ವ್ಯಕ್ತಿಗಳು ಎಂಥ ಔನ್ನತ್ಯವನ್ನು ಪಡೆದಿದ್ದಾರೆ, ಎಂಥ ಸಂಪತ್ತನ್ನು ಪಡೆದರು, ಎಂಥ ಭಗವಂತನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆದಿದ್ದಾರೆ. ಇದನ್ನೆಲ್ಲ ನೆನಪು ಮಾಡಿಕೋ ಅನ್ನೋ ದೃಷ್ಟಿಯಿಂದಲೇ ಅರ್ಜುನನನ್ನು ಕುರಿತು ಕೃಷ್ಣ ಹೇ ಭಾರತ ಅಂತ ಕರೀತಾನೆ. ಭರತ ಕುಲೋತ್ಪನ್ನನಾದವನಪ್ಪ ನೀನು. ಆದ್ದರಿಂದ ಅಂತಿಂಥ ಹೆಜ್ಜೆಯನ್ನು ಇಡುವಂತೆ ಇಲ್ಲ, ದೈವೀ ಸಂಪತ್ತನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಅಂತೇಳಿ ಹೇ ಭಾರತ ಅಂದ. ಹೇಳಿ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಆದರೆ ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳ್ತಾ ಇದ್ದಾನೆ, ಅಭಿಜಾತನಾಗಿದ್ದೀಯ ನೀನು. ಆದ್ದರಿಂದ ಅಭಿಜಾತನಾಗಿರತಕ್ಕಂಥ ನೀನು ಇವುಗಳನ್ನೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಕೃಷ್ಣ ಹೇಳಬೇಕಾದ್ರೆ ಇಲ್ಲಿ ಅಭಿಜಾತ ಅಂತಂದರೆ ವಿಶೇಷವಾದ ಯೋಗ್ಯತೆಯನ್ನು ಪಡೆದಂಥವನು ಅರ್ಜುನ. ಆದ್ದರಿಂದ ಸತ್ಕುಲ ಪ್ರಸೂತನಾಗಿರತಕ್ಕಂಥವನು ಅರ್ಜುನ. ಆದ್ದರಿಂದ ಈ ಎಲ್ಲ ವಿಧವಾದ ಗುಣಗಳನ್ನು ನಿನ್ನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳು ನಿನಗಿದೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನವನು. ಆದ್ದರಿಂದ ಅಭಿಜಾತಃ ಅಂದರೆ ಪ್ರತಿಜಾತಃ ಅಂತ ಅರ್ಥ. ಯಾವುದೇ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಂದರೆ ದೇವತೆಗಳ ವಿಶೇಷವಾದ ಅನುಗ್ರಹ ಬೇಕಾಗತ್ತೆ. ಆದ್ದರಿಂದ ನೀನು ಅಭಿಜಾತನಾಗಿದ್ದೀಯಾ ಅಂತಂದಾಗ ದೇವತಾ ಸಂಬಂಧಿಯಾಗಿರತಕ್ಕಂಥ ಸಂಪತ್ತೇನಿದೆ ಆ ಸಂಪತ್ತನ್ನು ಹೊಂದಿದವನು ನೀನು. ದೈವೀಂ ಸಂಪದಂ ಅಭಿಜಾತಃ ಅಂತರ್ಥ. ಆದ್ದರಿಂದ ಅಭಿಜಾತ ಅಂದರೆ ಒಳ್ಳೆ ಕುಲೀನ ಅಂತಲೂ ಅರ್ಥ ಇದೆ ನಿಜ. ಆದರೆ ಕುಲೀನ ಅನ್ನೋ ಅಷ್ಟೇ ಅರ್ಥ ಅಲ್ಲ ಅಭಿಜಾತ ಅಂದರೆ. ಆದ್ದರಿಂದ ಇಲ್ಲಿ ವಿಶೇಷವಾಗಿ ದೇವತಾ ಸಂಬಂಧಿಯಾದಂಥ ಅನುಗ್ರಹವನ್ನು ಸಂಪತ್ತನ್ನು ಪಡೆದಂಥವು ನೀನು ಅಂತ ಅರ್ಥವನ್ನು ಇಟ್ಕೊಳ್ಬೇಕು. ಹಾಗಿಟ್ಕೊಂಡು ಅರ್ಜುನನನ್ನು ಕುರಿತು ನೋಡು ಅರ್ಜುನ, ನಿನಗೂ ಅವಶ್ಯಕವಾಗಿರತಕ್ಕಂಥ ದೈವೀ ಸಂಪತ್ತು ಅದನ್ನು ನಿನಗೆ ತಿಳಿಸ್ತಾ ಇದ್ದೇನೆ ಅಂತ ಕೃಷ್ಣ ತೇಜ ಅಂತಂದ. ತೇಜ ಅಂದರೆ ಪರೈಹಿ ಅನಭಿಭವ, ಮತ್ತೊಬ್ಬರಿಂದ ನಾವು ಅವಮಾನಕ್ಕೆ ಒಳಗಾಗದೇ ಇರುವಂಥದ್ದು. ಅದು ತೇಜಸ್ಸಂದರೆ ಅರ್ಜುನನನ್ನು ಕುರಿತೇ ನೇರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಗಾಂಡೀವಧನಸ್ಸನ್ನು ಕೆಳಗೆ ಹಾಕ್ತೀನಿ ಇಂದಿಯಲ್ಲ ನೀನು, ಗಾಂಡೀವಧನಸ್ಸನ್ನು ಕೆಳಗೆ ಹಾಕಿ ಯುದ್ಧನೇ ಮಾಡೋದಿಲ್ಲ, ಯೋಗಿಗಳಂತೆ ನಾನು ಕಾಡುಗೊಟ್ಟೋಗ್ತೀನಿ, ಬೇಡೇ ಬೇಡ ಯುದ್ಧ ಅಂತೆಲ್ಲ ಅಂತ್ಯಲ್ಲ. ತೇಜಸ್ಸೆಂಬ ಗುಣವನ್ನು ನಿನ್ನಲ್ಲಿ ನೀನು ಪಡ್ಕೊಳ್ಬೇಕು. ತೇಜೋ ಎಂಬತಕ್ಕಂಥ ಗುಣ, ಆ ಗುಣ ಇದ್ದರೆ ಅದು ಮೋಕ್ಷಕ್ಕೂ ಹಾದಿಯನ್ನು ಮಾಡುತ್ತೆ. ಆದ್ದರಿಂದ ಶತ್ರುಗಳಿಂದ ಅವಮಾನವನ್ನು, ಅದು ಒಬ್ಬ ಕ್ಷತ್ರಿಯ ಕುಲದಲ್ಲಿ ಉತ್ಪನ್ನನಾದ ನೀನು ಆ ಅವಮಾನವನ್ನು ಪಟ್ಕೊಳ್ಬಾರ್ದು. ಅವಮಾನ ಬರುವಂತೆ ಅವಕಾಶವನ್ನು ಕಲ್ಪನೆ ಮಾಡಿಕೊಡ್ಬೇಡ ನೀನು ಅಂತಾರೆ. ನೀನೇನಾದರೂ ಖಡ್ಗವನ್ನು ಕೆಳಗೆ ಹಾಕಿ ನಿನ್ನ ಧನಸ್ಸನ್ನು ಕೆಳಗಿಟ್ಟು ನೀನು ಹಿಂತಿರುಗಿ ಮನೆಗೆ ಹೋಗ್ತೀನಿ ಅಂದರೆ ನಿನ್ನನ್ನು ಭಾರೀ ವೀರ ಅಂಥೇಳಿ ಆರತಿ ಮಾಡಿ ಅಲ್ಲಿ ಯಾರೂ ಕರೆದುಕೊಳ್ಳೋದಿಲ್ಲ ಅಂತಂತ ಕೃಷ್ಣ. ಆದ್ದರಿಂದ ಅರ್ಜುನನನ್ನು ಕುರಿತು ತೇಜ ಅಂದರೆ ಏನು? ಶತ್ರುಗಳಿಂದ ಅನಭಿಭವ, ಅರ್ಥಾತ್ ಶತ್ರುಗಳಿಂದ ಅವಮಾನವನ್ನು ಪಡಿಬಾರದು ಅಂತೇನಿದೆ ಅದರ ವಿಸ್ತೃತವಾದ ವಿವೇಚನೆಯನ್ನು ಮತ್ತೊಮ್ಮೆ
ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ತಿಳಿಸ್ತಾ, ಉತ್ತಮವಾದ ತೇಜಸ್ಸನ್ನು ನಮ್ಮೆಲ್ಲರಿಗೂ ಆ ಶ್ರೀನಿವಾಸ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ಅನೇಕ ಹೊಸ ವಿಷಯಗಳನ್ನು ಅವರ ವಾಕ್ ಗಂಗೆಯಿಂದ ನಾವು ಪುನೀತರಾಗಿದ್ದೇವೆ. ದಾನ ಎಂಬುವಂತಹ ಒಂದು ಕರ್ಮವು ದೈವಿ ಸಂಪತ್ತು. ದಾನದ ಬಗ್ಗೆ ಹೇಳುವಾಗ ದಾನ ಅಂದರೆ ಕೊಡೋದು, ಕೇವಲ ಕೊಡುವುದಲ್ಲ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ ಹಣದಿಂದ ತೆಗೆದುಕೊಂಡ ದ್ರವ್ಯವನ್ನು ಪಾತ್ರೆ ದ್ರವ್ಯ ತ್ಯಾಗ, ಸತ್ಪಾತ್ರನಿಗೆ ಕೊಡುವಂಥದ್ದು ಎಂಬುವ ಅರ್ಥ ಗೀತೆಯಲ್ಲಿ ಆ ಒಂದು ಶ್ರೀಮದ್ ರಾಘವೇಂದ್ರ ಗುರುಗಳದನ್ನು ತಿಳಿಸಿರುವ ವಿಷಯವನ್ನು ಬಹಳ ಅದ್ಭುತವಾಗಿ ನಮಗೆ ಕೊಡಮಾಡಿದ್ದಾರೆ. ಅಂತಹ ಆಚಾರ್ಯರಿಗೆ ಸಮಸ್ತ ಭಕ್ತವೃಂದದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಮುಂದೆ ಪಾರಾಯಣದ ಒಂದು ಕಾರ್ಯ ಆಗಬೇಕಾಗಿದೆ. ನಾವೆಲ್ಲರೂ ಸೇರಿ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗೋ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾಶು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದ್ವೌ ಭೂತಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ ಚಿಂತಾಮಪರಿಮೇಯಾಂಚ
ಪ್ರಳಯಾಂತಾಮುಪಾಶ್ರಿತಾಃ प्रलयान्तामुपाश्रिताः ಕಾಮೋಪಭೋಗಪರಮಾ कामोपभोगपरमा ಏತಾವದಿತಿ ನಿಶ್ಚಿತಾಃ एतावदिति निश्चिताः ಆಶಾಪಾಶಶತೈರ್ಬದ್ಧಾಃ आशाशतैर्बद्धाः ಕಾಮಕ್ರೋಧಪರಾಯಣಾಃ कामक्रोधपरायणाः ಈಹಂತೆ ಕಾಮಭೋಗಾರ್ಥಂ ईहन्ते कामभोगार्थम् ಅನ್ಯಾಯೇನಾರ್ಥಸಂಚಯಾನ್ अन्यायेनार्थसञ्चयान् ಇದಮದ್ಯ ಮಯಾ ಲಬ್ಧಂ इदमद्य मया लब्धम् ಇಮಂ ಪ್ರಾಪ್ಸೆ ಮನೋರಥಂ इमं प्राप्से मनोरथम् ಇದಮಸ್ತೀದಮಪಿ ಮೇ इदमस्तीदमपि मे ಭವಿಷ್ಯತಿ ಪುನರ್ಧನಂ भविष्यति पुनर्धनम् ಅಸೌ ಮಯಾ ಹತಃ ಶತ್ರುಃ असौ मया हतः शत्रुः ಹನಿಷ್ಯೇ ಚಾಪರಾನಪಿ हनिष्ये चापरानपि ಈಶ್ವರೋಹಂ ಅಹಂ ಭೋಗಿ ईश्वरोऽहमहं भोगी ಸಿದ್ಧೋಹಂ ಬಲವಾನ್ ಸುಖೀ सिद्धोऽहं बलवान् सुखी ಆಢ್ಯೋಭಿಜನವಾನಸ್ಮಿ आढ्योऽभिजनवानस्मि ಕೋನ್ಯೋಸ್ತಿ ಸದೃಶೋ ಮಯಾ कोऽन्योऽस्ति सदृशो मया ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ यक्षे दास्यामि मोदिष्ये ಇತ್ಯಜ್ಞಾನ ವಿಮೋಹಿತಾಃ इत्यज्ञानविमोहिताः ಅನೇಕ ಚಿತ್ತ ವಿಭ್ರಾಂತಾಃ अनेकचित्तविभ्रान्ताः ಮೋಹಜಾಲ ಸಮಾವೃತಾಃ मोहजालसमावृताः ಪ್ರಸಕ್ತಾಃ ಕಾಮಭೋಗೇಷು प्रसक्ताः कामभोगेषु ಪತಂತಿ ನರಕೇಷು ಚ पतन्ति नरकेषु च ಆತ್ಮಸಂಭಾವಿತಾಃ ಸ್ತಬ್ಧಾಃ आत्मसम्भाविताः स्तब्धाः ಧನಮಾನ ಮದಾನ್ವಿತಾಃ धनमानमदान्विताः ಯಜಂತೆ ನಾಮ ಯಜ್ಞೈಸ್ತೆ यजन्ते नाम यज्ञैस्ते ದಂಭೇನ ವಿಧಿಪೂರ್ವಕಂ दम्भेनाविधिपूर्वकम् ಅಹಂಕಾರಂ ಬಲಂ ದರ್ಪಂ अहङ्कारं बलं दर्पं ಕಾಮಂ ಕ್ರೋಧಂ ಚ ಸಂಶ್ರಿತಾಃ कामं क्रोधं च संश्रिताः ಮಾಮಾತ್ಮಪರದೇಹೇಷು मामात्मपरदेहेषु ಪ್ರದ್ವಿಷಂತೋಭ್ಯಸೂಯಕಾಃ प्रद्विषन्तोऽभ्यसूयकाः ತಾನಹಂ ದ್ವಿಷತಃ ಕ್ರೂರಾನ್ तानहं द्विषतः क्रूरान् ಸಂಸಾರೇಷು ನರಾಧಮಾನ್ संसारेषु नराधमान् ಕ್ಷಿಪಾಮ್ಯಜಸ್ರಮಶುಭಾನ್ क्षिपामजस्रमशुभान् ಆಸುರೀಷ್ವೇವ ಯೋನಿಷು आसुरीष्वेव योनिषु ಆಸುರೀಂ ಯೋನಿಮಾಪನ್ನಾಃ आसुरीं योनिमापन्नाः ಮೂಢಾ ಜನ್ಮನಿ ಜನ್ಮನಿ मूढा जन्मनि जन्मनि ಮಾಮ ಪ್ರಾಪ್ಯೈವ ಕೌಂತೇಯ माम प्राप्येव कौन्तेय ತತೋ ಯಾಂತ್ಯಧಮಾಂ ಗತಿಂ ततो यान्त्यधमां गतिम् ತ್ರಿವಿಧಂ ನರಕಸ್ಯೇದಂ त्रिविधं नरकस्येदं ದ್ವಾರಂ ನಾಶನಮಾತ್ಮನಃ द्वारं नाशनमात्मनः ಕಾಮಕ್ರೋಧಸ್ತಥಾ ಲೋಭಃ कामक्रोधस्तथा लोभः ತಸ್ಮಾದೇತತ್ರಯಂ ತ್ಯಜೇತ್ तस्मादेतत्रयं त्यजेत् ಏತೈರ್ವಿಮುಕ್ತಃ ಕೌಂತೇಯ एतैर्विमुक्तः कौन्तेय ತಮೋದ್ವಾರೈಸ್ತ್ರಿಭಿರ್ನರಃ तमोद्वारैस्त्रिभिर्नरः ಆಚರತ್ಯಾತ್ಮನಃ ಶ್ರೇಯಃ आचरत्यात्मनः श्रेयः ತತೋ ಯಾತಿ ಪರಾಂ ಗತಿಂ ततो याति परां गतिम् ಯಶಾಸ್ತ್ರವಿಧಿಮುತ್ಸೃಜ್ಯ यशास्त्रविधिमुत्सृज्य ವರ್ತತೆ ಕಾಮಕಾರತಃ वर्तते कामकारतः ನ ಸ ಸಿದ್ಧಿಮವಾಪ್ನೋತಿ न स सिद्धिमवाप्नोति ನ ಸುಖಂ ನ ಪರಾಂ ಗತಿಂ न सुखं न परां गतिम् ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ तस्मात् शास्त्रं प्रमाणन्ते ಕಾರ್ಯಾಕಾರ್ಯೌ ವ್ಯವಸ್ಥಿತೌ कार्याकार्यव्यवस्थितौ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ज्ञात्वा शास्त्रविधानोक्तं ಕರ್ಮ ಕರ್ತುಮಿಹಾರ್ಹಸಿ कर्म कर्तुमिहार्हसि ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ದೈವಾಸುರ ಸಂಪದ್ವಿಭಾಗಯೋಗೋ ನಾಮ दैवासुरसम्पद्विभागयोगो नाम ಷೋಡಶೋಧ್ಯಾಯಃ षोडशोऽध्यायः
ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ವಿಜಯಕ್ಕಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ನಡೆದ ಕಾರ್ಯದಲ್ಲಿ ಲೋಪದೋಷಗಳು, ಮನಸ್ಸಿನ ಚಾಂಚಲ್ಯ ಇರಬಹುದು, ಅಥವಾ ನಾನಾ ತರಹದ ಮನಸ್ಸಿನಲ್ಲಿ ಬಂದ ಯೋಚನೆಗಳಿಂದ ದೇವರಲ್ಲಿ ಭಕ್ತಿ ಕಮ್ಮಿಯಾಗಿರುವ ಅಪರಾಧ ಇರಬಹುದು. ಅದನ್ನೆಲ್ಲ ದೇವರು ಕ್ಷಮಾ ಮಾಡಲಿಕ್ಕಾಗಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಮಾಡಿರುವ ಕಾರ್ಯದ ಸಂಪೂರ್ಣತೆ ಭಗವಂತನ ಸ್ಮರಣೆಯಿಂದ ಕೊನೆಗೊಂಡಾಗ ಅಂತ ಹೇಳಿದ್ದಾರೆ. ಭಗವಂತನ ಸ್ಮರಣೆಯನ್ನು ಮಾಡಿದರೆ ನ್ಯೂನವಾದದ್ದೆಲ್ಲ, ಲೋಪವಾದದ್ದೆಲ್ಲ ಪೂರ್ಣಗೊಳ್ಳುತ್ತದೆ ಅಂತ. ಹಾಗಾಗಿ ಆ ನಾರಾಯಣನ ಸ್ಮರಣೆಯನ್ನು ಮಾಡುವ ಮೂಲಕ, ಅವನಿಗೆ ಮಾಡಿದ ಕಾರ್ಯದ ಸಮರ್ಪಣೆಯನ್ನು ಮಾಡುವ ಮೂಲಕ ಅವನಿಗೆ ಸಮರ್ಪಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕದಲ್ಲಿ ಜನರು ನಾನಾ ತರಹದ ರೋಗ ರುಜಿನಗಳಿಂದ ಅಥವಾ ನಾನಾ ತರಹದ ಕಷ್ಟಗಳಿಂದ ಬಳಲುವಂಥವರೆಲ್ಲರೂ ಕೂಡ ಸುಖವಾಗಿರಲಿ ಎಂಬುವಂತಹ ಲೋಕ ಕಲ್ಯಾಣದ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಂಗಳಕರನಾದ ಭಗವಂತನ ಮಂಗಳ ಶ್ಲೋಕದಿಂದ ಈ ಕಾರ್ಯವನ್ನು ಸಮಾಪ್ತಿಗೊಳಿಸೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ